ಪವರ್ ಶೇರಿಂಗ್ ವಿಚಾರದಲ್ಲಿ ಕ್ಲಾರಿಟಿ ಮೂಡಿಲ್ಲ, ಅದೇ ಸಮಸ್ಯೆಯ ಮೂಲ. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಒಂದು ಕಾನ್ಫಿಡೆನ್ಸ್ ಇದೆ. ಫೆಬ್ರವರಿ ಕಾನ್ಫಿಡೆನ್ಸ್ ಅಂತೆ. ಕೇಳಿದ್ರೆ ನಾವು ಮೊನ್ನೆ ಹೋಗಿದ್ವಿ, ಚೆನ್ನಾಗಾಗಿದೆ ಎಲ್ಲ ವಿಚಾರ ಅಂತ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಹತ್ರ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆಗೆ ಪಂಚರಾಜ್ಯ ಚುನಾವಣೆ ತನಕ ನಮಗೇನು ಟೆನ್ಷನ್ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬಣದವರು ಹೇಳ್ತಾ ಇದ್ದಾರೆ. ಸೊ ಒಬ್ಬರು ಕಾನ್ಫಿಡೆನ್ಸು, ಇನ್ನೊಬ್ಬರು ಕುಟುಕಿ ಮಾತಾಡೋದು ಎಲ್ಲ ಮುಂದುವರಿತಾ ಇದೆ. ಹೈಕಮಾಂಡ್ ಕರೆದು ಮಾತಾಡಲಿ ಅಂತ ಹಿರಿಯ ನಾಯಕರು ನಿಲುವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾರು ಹೈಕಮಾಂಡ್ ಇಷ್ಟಿದ್ದಾರೆ ಅವ್ರದ್ದು ಡೇ 1 ಇಂದ ಇದೇ ವಿಚಾರ, ಸಾಲ್ವ್ ಮಾಡಿಕೊಡಿ ಅಂತ. ಬಟ್ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡೋ ಥರ ಇದ್ದಿದ್ದಿದ್ರೆ ಇಲ್ಲಿ ತನಕ ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾನೆ ಇರಲಿಲ್ಲ. ಇನ್ನೊಂದು ಕಡೆಗೆ ರಾಜ್ಯದ ಯಾವ ನಾಯಕರಿಗೂ ಹೈಕಮಾಂಡ್ ಭೇಟಿಗೆ ಅವಕಾಶ ಇಲ್ಲ ಅನ್ನೋದನ್ನು ಸಂದೇಶದ ರೂಪದಲ್ಲಿ ಕೊಟ್ಟಿದೆ ಹೈಕಮಾಂಡು. ಅವರು ಕ್ಲಾರಿಟಿನ ಕೊಡ್ತಾ ಇಲ್ಲ. ಹೋಗಿ ಬಂದವ್ರಿಗೆಲ್ಲರೂ ಕೂಡ ಯಾರೇ ಏನೇ ದೂರುಗಳ ಪಟ್ಟಿಯನ್ನು ಹೇಳಿದ್ರು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಕೇಳಿಸಿಕೊಳ್ಳೋ ಕಿವಿಯಾಗಿ ಉಳಿದು ಬಿಟ್ಟಿದೆ ಹೈಕಮಾಂಡ್. ಕ್ರಮ ಕೈಗೊಳ್ಳೋದು, ಚೇಂಜಸ್ ಮಾಡೋದು, ಆಯ್ಕೆ ಮಾಡ್ತೀವಿ, ಯಾವ ಸಂದೇಶನೂ ಇಲ್ಲ. ಇವ್ರನ್ನ ಯಾಕೆ ಆಯ್ಕೆ ಮಾಡಲ್ಲ ಅಂತಲೂ ಹೇಳ್ತಿಲ್ಲ, ಇವ್ರನ್ನ ಯಾಕೆ ಮುಂದುವರಿಸ್ತೀವಿ ಅಂತಲೂ ಹೇಳ್ತಿಲ್ಲ. ಮಿಕ್ಸೆಡ್ ಸಿಗ್ನಲ್ಸನ್ನು ಎರಡೂ ಬಣಕ್ಕೆ ಕೊಟ್ಟು ಕನ್ಫ್ಯೂಷನ್ ಸ್ಟೇಟಲ್ಲಿ ಕೂರಿಸೋದನ್ನು 2.5 ವರ್ಷದಿಂದ ಕೂಡ ಹೈಕಮಾಂಡ್ ಮಾಡಿದೆ. ಅದನ್ನೇ ಮಾಡ್ಕೊಂಡು ಬರ್ತಾ ಇದೆ. ಮುಂದೇನೂ ಮಾಡುತ್ತಾ ಅನ್ನೋದು ಕುತೂಹಲ ಅಷ್ಟೆ.